ಎಲ್ಲ ನನ್ನ ಹಿರಿಯರೇ ಮತ್ತು ಕಿರಿಯರೇ, ಈ ದಿವಸದ ಮುಳಬಾಗಿಲು ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಹಾಗೂ ಕುಟುಂಬ ಪಿಂಚಣಿದಾರರ ಸಮಾವೇಶ 75 ವರ್ಷಕ್ಕೂ ವಯಸ್ಸಾದಂಥ ನಮ್ಮ ಹಿರಿಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ತಾಲೂಕಿನ ಅಧ್ಯಕ್ಷರು, ನನ್ನ ಆತ್ಮೀಯರು, ಸನ್ಮಾನ್ಯ ಎಂ.ಇ. ಜನಾರ್ದನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಪೈಲ್ವಾನ್ ಆಂಜನಪ್ಪನವರೇ, ನನ್ನ ಜೊತೆಯಲ್ಲಿ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಕಾರ್ಯದರ್ಶಿಗಳಾದಂಥ ರಂಗೇಗೌಡರವರೇ, ಖಜಾಂಚಿಯವರಂಥ ಆನಂದಪ್ಪನವರೇ, ಉಪಾಧ್ಯಕ್ಷರುಗಳಂಥ ಗುರುಲಿಂಗಸ್ವಾಮಿಯವರೇ ಹಾಗೂ ನಂಜಪ್ಪನವರೇ, ಮತ್ತು ಕೇಂದ್ರ ಸಂಘದ ಪದಾಧಿಕಾರಿಗಳಂಥ ಗೋವಿಂದಪ್ಪನವರೇ, ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಅಧ್ಯಕ್ಷರು, ಈಗ ಹಾಲಿ ಕಾರ್ಯದರ್ಶಿಗಳಂಥ ಜಯರಾಮ ರೆಡ್ಡಿಯವರೇ, ನಂಜುಂಡಪ್ಪನವರೇ, ಮತ್ತು ಕೇಂದ್ರ ಸಂಘದ ಪದಾಧಿಕಾರಿಗಳಂಥ ಗೋವಿಂದಪ್ಪನವರೇ, ಮುನಿಯಪ್ಪನವರೇ, ಈ ತಾಲೂಕಿನ ಕಾರ್ಯದರ್ಶಿಗಳಂಥ ಮುನರತ್ನಯ್ಯನವರೇ, ತಾಲೂಕು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಪದಾಧಿಕಾರಿಗಳೇ, ಬೇರೆ ಬೇರೆ ತಾಲೂಕಿನಿಂದ ಬಂದಿರತಕ್ಕಂಥ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಈಗಾಗಲೇ ಈ ಒಂದು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಸಮಾವೇಶದ ಉದ್ಘಾಟನೆಯನ್ನು ಮಾಡಿ ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ತಾಲೂಕಿಗೆ ನಿವೃತ್ತಿ ನೌಕರರ ಮತ್ತು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಒಂದು ನಿವೇಶನ ಮತ್ತು ಆ ನಿವೇಶನದಲ್ಲಿ ಕಟ್ಟಡವನ್ನು ನಾವು ಕಟ್ಕೊಡ್ತೇನೆ, ಆದಷ್ಟು ಬೇಗ ನಿಮ್ಮನ್ನು ಕರೆಸ್ತೇನೆ ಉದ್ಘಾಟನೆಗೆ ಅಂತೇಳಿ ಭರವಸೆಯನ್ನು ಕೊಟ್ಟಂಥ ನಮ್ಮೆಲ್ಲರ ಜನಪ್ರಿಯ ಶಾಸಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯರೇ, ಈ ಒಂದು ಸಂಘಟನೆ ಇಡೀ ರಾಜ್ಯದಲ್ಲಿ ಚಿರಾಯುವಾಗಿ ಉಳಿಬೇಕು. ನಮ್ಮ ರಂಗೇಗೌಡರು ಮಾತನಾಡಿದಾಗೆ ಸರ್ಕಾರಿ ನೌಕರರ ಸಂಘದಲ್ಲಿ ಸುಮಾರು 1987ರಿಂದ 2014ರವರೆಗೆ ಸುಮಾರು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಗಳಾಗಿ, 10 ವರ್ಷ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ತಾವೆಲ್ಲರೂ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿವೃತ್ತಿಯಾದ ನಂತರ ನಮ್ಮೆಲ್ಲ ಆತ್ಮೀಯರು, ತಾಲೂಕಿನ ಪದಾಧಿಕಾರಿಗಳು ಸೇರಿ ನಿವೃತ್ತಿ ನೌಕರರ ಸಂಘಕ್ಕೆ ತಾವು ಬರಬೇಕು, ಅಧ್ಯಕ್ಷ ಆಗಬೇಕು ಅಂತೇಳಿ 2020ರಲ್ಲಿ 2021ರಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಸಾಕಷ್ಟು ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೇವೆ, ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ವಿಭಾಗ ಮಟ್ಟದ ಕಾರ್ಯಕ್ರಮಗಳು ಕೂಡ ಮಾಡಿದ್ದೇವೆ. ಕಾರಣ ಅಷ್ಟೇ, ಯಾವುದೇ ಒಂದು ಸಂಘ ಸಂಸ್ಥೆ ಆದರೂ ಕೂಡ ಸಂಘಟನೆ ಇರಬೇಕು. ಸದಸ್ಯರಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ತಾಲೂಕು ಸಂಘಗಳಲ್ಲಿ ನಮ್ಮ ಕಟ್ಟಡಗಳಿದ್ದಾವೆ, ಜಿಲ್ಲಾ ಮಟ್ಟದಲ್ಲಿ ಕಟ್ಟಡಗಳಿದ್ದಾವೆ, ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದ ಷಡಕ್ಷರಿಯವರು ಎಲ್ಲೆಲ್ಲಿ ಕಟ್ಟಡಗಳಿದೆಯೋ ಅಲ್ಲಿ ಅಂತಹ ತಾಲೂಕುಗಳಲ್ಲಿ ಸಭೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಬರತಕ್ಕಂಥ
ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಪಡ್ಕೊಳ್ಬೇಕಾದ್ರೆ ಅತಿ ಪ್ರಮುಖವಾಗಿ ನಾವು ಸಂಘಟನೆಯನ್ನು ಮಾಡಬೇಕು. ಇವತ್ತು ಈ ರಾಜ್ಯದಲ್ಲಿ ಸುಮಾರು 4,20,000 ನಿವೃತ್ತಿ ನೌಕರರು, ಸುಮಾರು 1 ಲಕ್ಷ ಕುಟುಂಬ ಪಿಂಚಣಿದಾರರು ನಾವು ಸರ್ಕಾರದಿಂದ ನಿವೃತ್ತಿ ವೇತನವನ್ನು ಪಡಿತಾ ಇದ್ದೇವೆ. ನಿವೃತ್ತಿ ವೇತನ ಪಡಿಬೇಕಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆಗಳು ಬರ್ತಾ ಇದ್ದಾವೆ ಅನ್ನತಕ್ಕಂಥ ವಿಚಾರ ದಿನನಿತ್ಯದ ಮಾಹಿತಿಯನ್ನು ಮಾಧ್ಯಮಗಳಲ್ಲಿ ತಾವು ನೋಡ್ತಾ ಇದ್ದೀರಿ. 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಮಧ್ಯಂತರ ಪರಿಹಾರವನ್ನು ಇಂದಿನ ಮುಖ್ಯಮಂತ್ರಿಗಳಂತ ನಮ್ಮ ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರ ಕಾಲದಲ್ಲಿ ನಾವು 17% ಮಧ್ಯಂತರ ಪರಿಹಾರ ಪಡ್ಕೊಂಡ್ವಿ. ತದನಂತರ ನಮ್ಮ ಸಾರ್ವತ್ರಿಕ ಚುನಾವಣೆ ಬಂತು. ಸಾರ್ವತ್ರಿಕ ಚುನಾವಣೆ ಆದ ಮೇಲೆ 2ನೇ ಬಾರಿಗೆ ಸಿದ್ದರಾಮಯ್ಯನವರು ಈ ಆಡಳಿತದ ಚುಕ್ಕಾಣಿ ನೀಡಿದರು. ಅವರು ಬಂದ ನಂತರ 7ನೇ ವೇತನ ಆಯೋಗದ ವರದಿಯನ್ನು ಆ ಒಂದು ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತು. ಅದಾದ ಮೇಲೆ ಸಾಕಷ್ಟು ತಿಂಗಳುಗಳು ಕಳೆದರೂ ಕೂಡ ಮುಖ್ಯಮಂತ್ರಿಗಳು ಆ ಒಂದು ಕೊಟ್ಟಂಥ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಗಮನವನ್ನು ಹರಿಸಲಿಲ್ಲ. ಆಗ ಆ ಒಂದು ಸಂದರ್ಭದಲ್ಲಿ ನಾವು ಮತ್ತು ಸರ್ಕಾರಿ ನೌಕರ ಸಂಘದವರು ಪದಾಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ತಂದು ಮುಂದೆ ಬರತಕ್ಕಂಥ ಸಚಿವ ಸಂಪುಟದಲ್ಲಿ ಮಂಡಿಸಿ ತಾವು ಏನು 7ನೇ ವೇತನ ಆಯೋಗ ತಮಗೆ ವರದಿಯನ್ನು ಕೊಟ್ಟಿದೆ ಆ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು ಅಂತೇಳಿ ಒತ್ತಾಯ ತಂದ ಹಿನ್ನೆಲೆಯಲ್ಲಿ 2024 ಆಗಸ್ಟ್ನಲ್ಲಿ ನಡೆದಂಥ ಒಂದು ಸಚಿವ ಸಂಪುಟದಲ್ಲಿ ನಮಗೆ ಏನು 17% ಹಿಂದೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮಧ್ಯಂತರ ಪರಿಹಾರವನ್ನು ಕೊಟ್ಟಿದ್ದರೋ ಅದ್ರ ಜೊತೆಗೆ 10% ಒಂದು ವೇತನ ಪರಿಷ್ಕರಣೆಯನ್ನು ಮಾಡಿ 27% ನಮಗೆ ಈಗಾಗಲೇ ನಾವು ಪಡಿತಾ ಇದ್ದೀವಿ. ಯಾಕೆ ಯಾವ ಉದ್ದೇಶಕ್ಕೆ ಕೊಡಬೇಕು ಅಂದರೆ ಕಾಲಕ್ಕೆ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ನಿವೃತ್ತಿ ನೌಕರರಾಗಿರ್ಬೋದು ಮಾರುಕಟ್ಟೆಯ ಬೆಲೆಯ ಆಧಾರದ ಮೇಲೆ, ಬೆಲೆಯ ಸೂಚ್ಯಂಕದ ಆಧಾರದ ಮೇಲೆ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದರ ಅನುಗುಣವಾಗಿ 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ವೇತನ ಭತ್ಯೆಗಳನ್ನು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಣೆಯನ್ನು ಮಾಡತಕ್ಕಂಥ ಆದ್ಯ ಕರ್ತವ್ಯ ಸರ್ಕಾರದ್ದು. ಕೇಂದ್ರ ಸರ್ಕಾರದಲ್ಲಿ 10 ವರ್ಷಕ್ಕೊಮ್ಮೆ ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಣೆ ಮಾಡ್ತಾರೆ, ಪಿಂಚಣಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ 8ನೇ ವೇತನ ಆಯೋಗ ರಚನೆ ಆಗಿ ಸುಮಾರು 1 ವರ್ಷದ ಮೇಲಾಯಿತು. ಇನ್ನು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿಲ್ಲ. ಈ ವರದಿಯನ್ನು ಸರ್ಕಾರಕ್ಕೆ ಕೊಡುವ ಪೂರ್ವದಲ್ಲಿಯೇ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ನಮ್ಮ ನಿವೃತ್ತಿ ನೌಕರರ ಪಡೆಯತಕ್ಕಂಥ ನಿವೃತ್ತಿ ವೇತನದ ಬಗ್ಗೆ ಮತ್ತು ಈಗೇನು ಹಾಲಿನ ಪಡೆಯತಕ್ಕಂಥ ತುಟ್ಟಿ ಭತ್ಯೆ ಬಗ್ಗೆ ಹಲವಾರು ವಿಚಾರಗಳನ್ನು ಲೋಕಸಭೆಯಲ್ಲಿ ಮಾರ್ಚ್ 25ನೇ ತಾರೀಕು 2025ನೇ ಇಸ್ವಿಯಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗಾಗಲೇ ಈ ವಿಚಾರಗಳನ್ನು ನಾವು ಇಡೀ ರಾಜ್ಯದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗ ತನ್ನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಾಗ ಆ ಒಂದು ಸಂದರ್ಭದಲ್ಲಿ 1/1/2026 ಹಿಂದೆ ಯಾರು ನಿವೃತ್ತಿ ವೇತನವನ್ನು ಪಡೀತಾ ಇದ್ದಾರೆ ಅವರಿಗೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡೋದು ಕಷ್ಟ ಸಾಧ್ಯ ಅನ್ನತಕ್ಕಂಥ ಒಂದು ಕಡೆ ಹೇಳಿದ್ದಾರೆ. ಮತ್ತು ಏನು ನಾವು ಮಾರುಕಟ್ಟೆಯ ಬೆಲೆಯ ಆಧಾರದ ಮೇಲೆ ನಾವು ವರ್ಷಕ್ಕೆ 2 ಬಾರಿ ತುಟ್ಟು ಭತ್ಯೆಯನ್ನು ನಾವು ಪಡ್ಕೊಳ್ತಾ ಇದ್ದೇವೆ, ಅದನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಮಾರ್ಚ್ 25ನೇ ತಾರೀಕು 25ನೇ ಇಸ್ವಿಯಲ್ಲಿ ಲೋಕಸಭೆಯಲ್ಲಿ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ. ಸೊ ಇದರ ಬಗ್ಗೆ ನಾವು ಇಡೀ ರಾಜ್ಯದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೇವೆ. ಮತ್ತು ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಏನಿದೆ ಅಲ್ಲೂ ಕೂಡ ಕೇಂದ್ರ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದಲ್ಲಿಯೇ 8ನೇ ವೇತನ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಆ ಒಂದು ವೇತನ ಆಯೋಗ ಸಲ್ಲಿಸಲಿದೆ.
ಈ ವಿಚಾರ ಯಾಕೆ ಹೇಳ್ತೀನಿ ಅಂತಂದರೆ, ಏನಪ್ಪ ಸರ್ಕಾರ ಮಾಡ್ತದೆ, ವರ್ಷಕ್ಕೆ 2 ಸರಿ ತುಟ್ಟಿ ಭತ್ಯೆ ಕೊಡ್ತದೆ ಅಂತ ನಾವೇನಾದರೂ ಸುಮ್ಮನೆ ಕುಳಿತುಕೊಂಡ್ರೆ ಮುಂದೆ ಭಾಳಷ್ಟು ಕಷ್ಟವನ್ನು ನಾವು ಎದುರಿಸಬೇಕಾಗತ್ತೆ. ಈಗಾಗಲೇ ಇಡೀ ರಾಷ್ಟ್ರದಲ್ಲಿ ನ್ಯೂ ಪೆನ್ಷನ್ ಯೋಜನೆಯನ್ನು ಜಾರಿ ಮಾಡಿದೆ. 1/4/2024ರಿಂದ ಕೇಂದ್ರ ಸರ್ಕಾರ ಯೋಜನೆಯನ್ನು ತಂತು. 2004ರಿಂದ 1/4/2006ರಿಂದ ರಾಷ್ಟ್ರದ ಎಲ್ಲ ರಾಜ್ಯಗಳು ಮತ್ತು ಕರ್ನಾಟಕ ರಾಜ್ಯವು ಕೂಡ ನ್ಯೂ ಪೆನ್ಷನ್ ಯೋಜನೆಯನ್ನು ಜಾರಿ ಮಾಡಿತು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಇವತ್ತು ನಿವೃತ್ತಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಏನು ವೆಚ್ಚವನ್ನು ಮಾಡ್ತಾ ಇದ್ದಾರೆ, ಆ ವೆಚ್ಚಕ್ಕೆ ಕಡಿವಾಣವನ್ನು ಹಾಕಬೇಕು, ಆದಷ್ಟು ಕಡಿಮೆಯನ್ನು ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಚರ್ಚೆ ನಡೀತಾ ಇದೆ. ನಮಗೆ ಬರ್ತಕ್ಕಂಥ ಆರ್ಥಿಕ ಸೌಲಭ್ಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ನಾವು ಮುಂದೆ ಹೋರಾಟವನ್ನು ಮಾಡಬೇಕಾಗತ್ತೆ. ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಘಟನೆಗಳು ಬಲವಾಗಿರಬೇಕು. ಫಿಸಿಕಲಿ, ಮಾರಲಿ ಆ್ಯಂಡ್ ಫೈನಾನ್ಷಿಯಲಿ ಅಂತ ನಾವೇನು ಹೇಳ್ತೇವೆ, ತಾಲೂಕು ಸಂಘಗಳು, ಜಿಲ್ಲಾ ಸಂಘಗಳು ಮತ್ತು ಕೇಂದ್ರ ಸಂಘಕ್ಕೆ ಆರ್ಥಿಕವಾಗಿ ತಮ್ಮೆಲ್ಲರ ಸಹಕಾರದಿಂದ ಭದ್ರತೆಯನ್ನು ಕೊಡಬೇಕು. ಬಹುಶಃ ಈಗಾಗಲೇ ನಾವು ಆ ಒಂದು ಏನು ಫೈನಾನ್ಸ್ ಬಿಲ್ಲನ್ನು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ, ಅದನ್ನು ವಿರೋಧವನ್ನು ಮಾಡಿ ಆ ಒಂದು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥ ಆ ಒಂದು ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಮಾಸ್ ಸಿಗ್ನೇಚರ್ಸ್ ಮಾಡಿ ಪ್ರೈಮ್ ಮಿನಿಸ್ಟರ್ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಒಂದು ಮನವಿಯನ್ನು ಕೂಡ ನಾವು ನಮ್ಮ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಅವರು ಈಗಾಗಲೇ ಅವರ ಜೊತೆ ಚರ್ಚೆ ಮಾಡಲಿಕ್ಕೆ ಒಂದು ದಿನಾಂಕವನ್ನು ಕೂಡ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ. 8ನೇ ವೇತನ ಆಯೋಗವನ್ನು ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಏನಾದರೂ ಪರಿಗಣಿಸಿ 1/1/2026 ಹಿಂದೆ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಏನು ಒಂದು ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ತುಟ್ಟಿ ಭತ್ಯೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಲ್ಲ ಅಂತ ಏನಾದರೂ ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಮಾಡಿದರೆ ಯಥಾವತ್ತಾಗಿ ಎಲ್ಲ ರಾಜ್ಯ ಸರ್ಕಾರಗಳು ಅದೇ ಆದೇಶಗಳನ್ನ ಮಾಡ್ತವೆ. ಸೊ ಹಾಗೆ ಅದರ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಂಘಟನೆಯನ್ನು ಮಾಡಬೇಕು, ಆರ್ಥಿಕವಾಗಿ ಸುಭದ್ರತೆಯನ್ನು ಪಡಬೇಕು. ಏನು ನಾವು ಇವತ್ತು ನಿವೃತ್ತಿ ವೇತನವನ್ನು ನಾವು ಪಡ್ಕೊಳ್ತಾ ಇದ್ದೇವೆ, ಇವತ್ತು ತಾಲೂಕಿನಲ್ಲಿ ಒಂದು ನಿವೇಶನ ಇಲ್ಲ, ಜಿಲ್ಲಾ ಮಟ್ಟದಲ್ಲಿ ಒಂದು ನಿವೇಶನವಿಲ್ಲ, ಅದನ್ನು ಅಲ್ಲಿಯ ಇರ್ತಕ್ಕಂಥ ಪ್ರತಿನಿಧಿಸ್ತಕ್ಕಂಥ ಯಾರು ಶಾಸಕರುಗಳಿರ್ತಾರೆ ಅವರ ಗಮನಕ್ಕೆ ತಂದು ಒಂದು ಕಟ್ಟಡವನ್ನು ಮಾಡಿಕೊಳ್ಬೇಕು ಶಾಶ್ವತವಾಗಿ. ಮತ್ತು ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ಕಟ್ಟಡವಿರಬೇಕಾಗತ್ತೆ. ಸೊ ಇವೆಲ್ಲನೂ ಕೂಡ ಮಾಡಬೇಕಾದ್ರೆ ತಾಲೂಕು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾವೆಲ್ಲರೂ ಏನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಿರಿ ಮತ್ತು ಇನ್ನೂ ಅನೇಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ. ತಾವು ಒಂದು ವರ್ಷಕ್ಕೆ 1,000 ರೂಪಾಯಿನ ತಾಲೂಕು, ಜಿಲ್ಲೆ ಮತ್ತು ಕೇಂದ್ರ ಸಂಘಕ್ಕೆ ನಾವು ಮುಡುಪಾಗಿ ಇಟ್ಟಿದ್ದೇವೆ ಅನ್ನತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ನಮ್ಮ ಬರತಕ್ಕಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವು ತಾಲೂಕು, ಜಿಲ್ಲೆ, ಕೇಂದ್ರ ಸಂಘದ ಪದಾಧಿಕಾರಿಗಳು ಸನ್ನದ್ಧರಾಗಿದ್ದೇವೆ ಅನ್ನತಕ್ಕಂಥ ಮಾತನಾಡಲಿಕ್ಕೆ ನಾನು ತಮ್ಮಲ್ಲಿ ಬಯಸ್ತೇನೆ. ಈ ಒಂದು ನಮ್ಮ ಸೇವೆಯಲ್ಲಿದ್ದಾಗ ಅನೇಕ ವಿಚಾರಗಳನ್ನು ನಾವು ಎದುರಿಸಿದ್ದೇವೆ. ಒಂದು ಕಡೆ ಕೌಟುಂಬಿಕ ಸಮಸ್ಯೆ, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳ ಸಮಸ್ಯೆಗಳು, ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಅಂಥ ಒಂದು ಸಂದರ್ಭದಲ್ಲೇ ಇವತ್ತು 100ಕ್ಕೆ 70 ಭಾಗ 60 ಭಾಗ ಡಯಾಬಿಟಿಕ್ ಕಾಲಿಗೆ ನಾವೆಲ್ಲ ಈಗಾಗಲೇ ಹೊಂದಿದ್ದೇವೆ. ಈಗಲೂ ಕೂಡ ಸುಮಾರು ನಮ್ಮ ನಿವೃತ್ತಿ ನೌಕರಲ್ಲಿ 65% 60% ಏನು ಡಯಾಬಿಟಿಕ್ ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ. ಅದ್ರ ಜೊತೆಗೆ ಅನೇಕ ದೀರ್ಘ ಕಾಯಿಲೆಗಳು ನಮ್ಮಲ್ಲಿ ಬಂದಿವೆ. ಏನು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು, ಅಥವಾ ನಮ್ಮ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು. ದೀರ್ಘಕಾಲದ ಕಾಯಿಲೆಗಳಿಗೆ ನಮ್ಮ ಅನೇಕ ಸದಸ್ಯಗಳು ತುತ್ತಾಗಿದ್ದಾರೆ. ಈಗಾಗಲೇ ನಾವು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದಾಗಲೇ ನಾವು ನಮ್ಮ ಪದಾಧಿಕಾರಿಗಳು ದೀರ್ಘಕಾಲದ ಏನು ಒಂದು ಕಾಯಿಲೆಗಳಿಗೆ ಸರ್ಕಾರ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆ ಅನುಷ್ಠಾನ ಮಾಡಬೇಕು ಅಂತೇಳಿ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಏನು ಮುಖ್ಯಮಂತ್ರಿಗಳಾಗಿದ್ದರು 2013 ಮತ್ತು 14ನೇ ಸಾಲಿನ ಬಜೆಟ್
ಆಯವ್ಯಯ ಮಂಡನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನಾವು ಒತ್ತಾಯವನ್ನು ತಂದು ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅಂದರೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಿದ್ವಿ. ಅದರಿಂದ ಈ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಆ ಒಂದು ಸುಧಾರಣೆಯನ್ನು ತರಲಿಕ್ಕೆ ಅವಕಾಶ ಆಯಿತು. ಸೊ ಅದೇ ಮಾದರಿಯಲ್ಲಿ ನಿವೃತ್ತಿ ನೌಕರರಿಗೂ ಕೂಡ, ಕುಟುಂಬ ಪಿಂಚಣಿದಾರರಿಗೂ ಕೂಡ ಒಂದು ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ಸುಮಾರು 3 ವರ್ಷಗಳಿಂದ ಸತತವಾಗಿ ಸಿದ್ದರಾಮಯ್ಯನವ್ರ ಜೊತೆ ಮತ್ತು ನಮ್ಮ ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರ ಜೊತೆ, ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ, ಮುಖ್ಯ ಕಾರ್ಯದರ್ಶಿಗಳ ಜೊತೆ ಸತತವಾಗಿ ಪ್ರಯತ್ನ ಮಾಡಿ ಈಗ ಅದು ಒಂದು ಹಂತಕ್ಕೆ ಬಂದಿದೆ. ಬಹುಶಃ ಆ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆ ಇನ್ನು ಬರುವಂಥ ಸಚಿವ ಸಂಪುಟದಲ್ಲಿ ಬರ್ತಾ ಇದೆ. ಆ ಒಂದು ಸಂಬಂಧಪಟ್ಟಂಥ ಕಡಿತ ಈ ಒಂದು 15-20 ದಿವಸದೊಳಗಾಗಿ ನಮಗೆ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಸರ್ಕಾರ ಅನುಷ್ಠಾನ ಮಾಡ್ತದೆ ಅನ್ನತಕ್ಕಂಥ ಮಾತನಾಡಲಿಕ್ಕೆ ಬಯಸ್ತೇನೆ. ಆ ದೀರ್ಘಕಾಲದ ಕಾಯಿಲೆಗಳಿರ್ಬೋದು, ಆ ದೀರ್ಘಕಾಲದಂಥ ಕಾಯಿಲೆಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಾದರೂ ನಾವು ವೈದ್ಯಕೀಯ ಸೇವೆಯನ್ನು ಪಡಿಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸೇವೆಯನ್ನು ಪಡಿಬೋದು. ಈಗಾಗಲೇ ಕೇಂದ್ರ ಸರ್ಕಾರ 80 ವರ್ಷ ವಯೋಮಿತಿ ಮೀರಿದವರೆಗೆ ಪ್ರಧಾನಮಂತ್ರಿಗಳ ಒಂದು ಯೋಜನೆಯನ್ನು, ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ. 80 ವರ್ಷಕ್ಕೆ ಮೇಲ್ಪಟ್ಟ ನಮ್ಮ ಸರ್ಕಾರಿ ನಿವೃತ್ತಿ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಈಗಾಗಲೇ ಒಂದು ಆದೇಶವಾಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಮತ್ತೊಂದು ಆದೇಶವನ್ನು ಪಡೆದು ಅವರಿಗೆ ಯಾವ ರೀತಿ ಕಾರ್ಡನ್ನು ಅಪ್ ಟು 5 ಲಕ್ಷದವರೆಗೆ ಅವರು ಪ್ರತಿ ವರ್ಷ ವೈದ್ಯಕೀಯ ವೆಚ್ಚವನ್ನು ಭರಿಸಲಿಕ್ಕೆ 5 ಲಕ್ಷದವರೆಗೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಅವರ ವೆಚ್ಚವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಲಿಕ್ಕೆ ಅವಕಾಶ ಆಗುತ್ತೆ. ಈಗಾಗಲೇ ಸಂಬಂಧಪಟ್ಟಂಥ ಆದೇಶವನ್ನು ತಾವೆಲ್ಲ ನೋಡಿದ್ದೀರಿ. ಅದನ್ನು ಕಾರ್ಡನ್ನು ಯಾವ ರೀತಿ ಮಾಡಬೇಕು ಅನ್ನೋದ ನಾವು ಈಗ ಬರದ ವಾರದಲ್ಲಿ ಅಂದರೆ ಮುಂದಿನ ತಿಂಗಳು 15 ದಿವಸದೊಳಗಾಗಿ ನಮ್ಮ ತಾಲೂಕು ಸಂಘದವರೆಗೆ, ಜಿಲ್ಲಾ ಸಂಘದವರೆಗೆ ಮಾಹಿತಿಯನ್ನು ಕೊಡ್ತೇವೆ. 80 ವರ್ಷಕ್ಕೆ ಮೇಲ್ಪಟ್ಟಂಥ ನಮ್ಮ ಹಿರಿಯ ನಾಗರಿಕರಾಗಿರ್ಬೋದು ಮತ್ತು ನಿವೃತ್ತಿ ನೌಕರರು ಆ ಕಾರ್ಡನ್ನು ತಾವು ಪಡ್ಕೊಂಡ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆಗಿರ್ಬೋದು, ಅಂದರೆ ಸರ್ಕಾರ ಯಾವುದು ಖಾಸಗಿ ಆಸ್ಪತ್ರೆಗಳಿಗೆ ರೆಕಗ್ನೈಸೇಷನ್ ಕೊಟ್ಟಿರ್ತದೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾವು 5 ಲಕ್ಷದವರೆಗೆ ತಮ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟ ವೆಚ್ಚವನ್ನು ಭರಿಸಲಿಕ್ಕೆ ಅವಕಾಶ ಆಗುತ್ತೆ. ಅದರ ಜೊತೆಗೆ ಅದೇ ಆಯುಷ್ಮಾನ್ ಭಾರತ್ ಆರೋಗ್ಯ ಭಾಗ್ಯ ಯೋಜನೆ ABRK ಅಂತೇಳಿ. ಸೊ ಅದ್ರ ಜೊತೆಗೆ 60 ವರ್ಷದ ಮೇಲ್ಪಟ್ಟು 70 ವರ್ಷದ ಒಳಗಿರೋವರೆಗೆ ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ. ನಾನು ಈಗಾಗಲೇ ತಮ್ಮಲ್ಲಿ ಏನು ಮಾತನಾಡಿದೆ, ನಮ್ಮ 7ನೇ ವೇತನ ಆಯೋಗ ಅಧ್ಯಕ್ಷ ಅದನ್ನು ಶಿಫಾರಸನ್ನು ಮಾಡಿದರು. ನಿವೃತ್ತಿ ನೌಕರರಿಗೆ ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ ಅಂದರೆ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ತಮ್ಮ ವರದಿಯಲ್ಲಿ ಶಿಫಾರಸನ್ನು ಮಾಡಿದರು. ಆ ಒಂದು ಶಿಫಾರಸನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ತಂದು ಅದು ಕೂಡ ಈ ತಿಂಗಳ 20ನೇ ತಾರೀಕಿನೊಳಗಾಗಿ ಆ ಆದೇಶ ಸರ್ಕಾರ ಆದೇಶನ ಮಾಡ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಡ್ಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ತಾಲೂಕು ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ನಮ್ಮ ಗಮನಕ್ಕೆ ಬರೋ ಹಾಗೆ ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇದು ಮೊದಲನೇದು. ಈಗಾಗಲೇ ನಾವು 80 ವರ್ಷದ ಮೇಲ್ಪಟ್ಟು 20, 25, 30 ಮತ್ತು 40% ಏನು ನಾವು ಮೂಲ ಪಿಂಚಣಿಯಲ್ಲಿ ಹೆಚ್ಚಿನ ಆರ್ಥಿಕ ಸೌಲಭ್ಯವನ್ನು ನಾವು ಪಡಿತಾ ಇದ್ದೀವಿ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಂಥ ಕೆಲವು ರಾಜ್ಯಗಳು 70 ವರ್ಷದ ಮೇಲ್ಪಟ್ಟು 80 ವರ್ಷದ ಒಳಗಿನ ಸರ್ಕಾರಿ ನಿವೃತ್ತ ನೌಕರಿಗೆ ಕೆಲವು ರಾಜ್ಯಗಳು 5% ಮೂಲವ್ಯಯ ಪಿಂಚಣಿಯಲ್ಲಿ 5% ಮತ್ತು ಕೆಲವು ರಾಜ್ಯಗಳು 10% ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾವೆ. ನಾವು ಕೂಡ ಇದರ ಬಗ್ಗೆ ಸಾಕಷ್ಟು ಮುಖ್ಯಮಂತ್ರಿಗಳ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಗ ಸಿದ್ದರಾಮಯ್ಯನವರು ಅವರು ಹೇಳಿದರು, ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದಾಗ, ಭೈರಪ್ಪನವರೇ ನೀವು ಮೊದಲಿಂದಲೂ ಕೂಡ ನಮ್ಮ ಜೊತೆಯಲ್ಲಿದ್ದವರು, ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಗೊತ್ತಿದೆ. ನಾವು ಅಧಿಕಾರಕ್ಕೆ ಬರುವ ಪೂರ್ವ ಏನು ನಾವು ಗ್ಯಾರಂಟಿಗಳನ್ನು ನಮ್ಮ ಈ ಒಂದು ರಾಜ್ಯದ ಶ್ರೀಸಾಮಾನ್ಯರಿಗೆ ಘೋಷಣೆಯನ್ನು ಮಾಡಿದ್ವಿ, ಅದಕ್ಕೋಸ್ಕರವಾಗಿ 64,000 ಕೋಟಿ ರೂಪಾಯಿನ 64,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗುತ್ತೆ.
ಅದರ ಬಗ್ಗೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ವೆಚ್ಚ ಮಾಡಬೇಕಾಗತ್ತೆ. ನಮಗೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ, ನಾವು ನಿಮ್ಮ ಬೇಡಿಕೆಗೆ ನಾವು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ ಸಾಕಷ್ಟು ಬಾರಿ ನಮ್ಮ ಹತ್ರ ಚರ್ಚೆಯನ್ನು ಮಾಡಿದರು. ಕೆಲವು ರಾಜಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದಾರೆ ಕಳೆದ 3ನೇ ತಾರೀಕು. ಸೊ ಅವರ ಜೊತೆಯಲ್ಲೂ ಕೂಡ ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಉಪಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಜೊತೆಯಲ್ಲೂ ಒಂದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರನೂ ಕೂಡ ಬರೆಸಿದ್ವಿ. ಸೊ ಇದು ಕೂಡ ಈಗ ಅವ್ರ ಗಮನದಲ್ಲಿದೆ. ಸೊ ಹೀಗಾಗಿ ಈಗ ಸರ್ಕಾರ ಇನ್ನೂ ಪರಿಸ್ಥಿತಿ ಸರಿಯಾಗಿ ಸುಧಾರಣೆ ಆಗಿಲ್ಲ. ಇನ್ನು ಸಚಿವ ಸಂಪುಟದ ಎಕ್ಸ್ಟೆನ್ಷನನ್ನು ಮಾಡಬೇಕಾಗಿದೆ, ಇನ್ನು ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 70 ವರ್ಷಕ್ಕೆ ಮೇಲ್ಪಟ್ಟು 80 ವರ್ಷದ ಒಳಗಿರತಕ್ಕಂಥ ನಮ್ಮ ನಿವೃತ್ತಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ 10% ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಕೆಲವೇ ದಿವಸಗಳಲ್ಲಿ ಚರ್ಚೆಯನ್ನು ಮಾಡಿ ಮತ್ತೊಮ್ಮೆ ಒಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗ ಆ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಸೇವೆಯನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. 3ನೇದಾಗಿ, ಸರ್ಕಾರಿ ನೌಕರರ ಸಂಘದಲ್ಲಿ ನಾವು ಅಧ್ಯಕ್ಷ ಆಗಿದ್ದಾಗ ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾಗ ನಿಧನವಾದರೆ ಅವರ ಒಂದು ಶವ ಸಂಸ್ಕಾರಕ್ಕೆ 10,000 ರೂಪಾಯಿನ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ವಿ. ಆ ಬೇಡಿಕೆಯನ್ನು ಹಿಂದಿನ ಸರ್ಕಾರ ಇದೇ ಸಿದ್ದರಾಮಯ್ಯನವರು ಆ ಬೇಡಿಕೆಯನ್ನು ಈಡೇರಿಸಿ ಸರ್ಕಾರಿ ಆದೇಶನ ಮಾಡಿದರು. ಈಗ ಸರ್ಕಾರಿ ನೌಕರರಿಗೆ 15,000 ರೂಪಾಯಿನ ಈಗ ಮಾಡಿದ್ದಾರೆ ಶವ ಸಂಸ್ಕಾರಕ್ಕೆ ಅಂದ್ಬಿಟ್ಟು. ಮತ್ತು ನಾವು ವೇತನ ಆಯೋಗದ ಮುಂದೆನೂ ಕೂಡ ನಾವು ಚರ್ಚೆಯನ್ನು ಮಾಡಿದಾಗ ವೇತನ ಆಯೋಗದ ನಮ್ಮ ಅಧ್ಯಕ್ಷರು ನೀವು ಕೇಳ್ತಿರಕ್ಕದು ಅದು ಒಳ್ಳೆಯ ಒಂದು ಬೇಡಿಕೆ, ಅದನ್ನು ಕೂಡ ನಾವು ಶಿಫಾರಸನ್ನು ಮಾಡ್ತೇವೆ ಅಂತೇಳಿ ವೇತನ ಆಯೋಗದ ವರದಿಯಲ್ಲಿ ಶಿಫಾರಸನ್ನು ಮಾಡಿದ್ದೇವೆ. ನಮಗೆ ನಮ್ಮ ಸರ್ಕಾರಿ ನಿವೃತ್ತಿ ನೌಕರರು ನಿಧನವನ್ನು ಹೊಂದಿದಾಗ 10,000 ರೂಪಾಯಿನ ಶವ ಸಂಸ್ಕಾರಕ್ಕೆ ಕೊಡಬೇಕು ಅಂತ ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಅದು ಆರ್ಥಿಕ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಅದನ್ನು ಕೂಡ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಭಾಗ್ಯದ್ದು ಕೆಲವೇ ದಿವಸಗಳಲ್ಲಿ ಆದೇಶ ಆಗ್ತದೆ. 10% ಮತ್ತು ಶವ ಸಂಸ್ಕಾರದ್ದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಾವುಗಳು ಅದರ ಜೊತೆಗೆ 1/7/2000 ಈ 7ನೇ ವೇತನ ಆಯೋಗ ಶಿಫಾರಸನ್ನು ಜಾರಿ ಮಾಡುವಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 1/7/2027ರಿಂದ 31/7/2024 ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅಂಥವರಿಗೆ ಫಿಟ್ಮೆಂಟನ್ನು ಮಾತ್ರ ಕೊಟ್ಟರು, ಫಿಟ್ಮೆಂಟ್ ಸೌಲಭ್ಯನ ಮಾತ್ರ ಕೊಟ್ಟರು. ಆದರೆ ಅವರು ಬರಬೇಕಾದಂಥ ಆರ್ಥಿಕ ಸೌಲಭ್ಯನ ಏನು ಕಮ್ಯುಟೇಷನ್ ಆಗಿರ್ಬೋದು, ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು, DCRJ ಆಗಿರ್ಬೋದು, ಆ ಸೌಲಭ್ಯವನ್ನು ಸರ್ಕಾರ ಕೊಡಲಿಲ್ಲ. ಕಾರಣ ಇಷ್ಟೇ, ಗ್ಯಾರಂಟಿಗಳಿಗೆ ನಮ್ಮಲ್ಲಿ ಹಣವಿಲ್ಲ, ಇದು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥ ವಿಚಾರಗಳನ್ನು ನಾವು ನಮ್ಮ ಸಂಘದ ಪದಾಧಿಕಾರಿಗಳು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಕೊನೆಗೆ ಅವರು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ನಾನು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದರು. ಕೊನೆಗೆ ಒಂದು ದಿವಸ ಮಾತನಾಡಿದಾಗ, ಅಧ್ಯಕ್ಷೆ ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇದು ಬಹಳ ಆರ್ಥಿಕವಾಗಿ ಸರ್ಕಾರಕ್ಕೆ ಸುಮಾರು 500ರಿಂದ 600 ಕೋಟಿ ರೂಪಾಯಿ ಸರ್ಕಾರಕ್ಕೆ ವೆಚ್ಚ ಬರ್ತದೆ. ಕೊನೆಗೆ ನಾವು ಹೇಳಿದ್ವಿ 3 DCRJ ಆಗಲಿ ಅಥವಾ ಕಮಿಟೇಷನ್ ಆಗಲಿ ಎರಡರ ಒಂದಾದರೂ ಮಾಡಿಕೊಡಿ ನೀವು ಅಂತ ಕೇಳಿದ್ವಿ. ಅದಕ್ಕೂ ಕೂಡ ಸಾಧ್ಯವಾಗಲ್ಲ ಅಂಥೇಳಿ ನಮ್ಮ ಆರ್ಥಿಕ ಇಲಾಖೆ IAS ಅಧಿಕಾರಿಗಳೇನಿದ್ದಾರೆ ಅವ್ರಿಗೆ ಮಾಡಲಿಕ್ಕೆ ಬಿಡಲಿಲ್ಲ. ಸೊ ಇದರ ಬಗ್ಗೆ ತಮಗೆಲ್ಲ ಗೊತ್ತಿರ್ಬೋದು. ನಮ್ಮ ನಿವೃತ್ತಿ ನೌಕರರು ವೇದಿಕೆಯನ್ನು ಮಾಡಿಕೊಂಡು ಇಡೀ ರಾಜ್ಯ ಹೋರಾಟವನ್ನು ಮಾಡಿದ್ರು. ನಾವು ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ವಿ. ಅದು ಕೂಡ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು ಅವಕಾಶ ಇದೆ ನೋಡೋಣ. ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮತ್ತೊಮ್ಮೆ ನಾವು ಚರ್ಚೆಯನ್ನು ಮಾಡ್ತೇವೆ. ಅದು ಯಾವ ರೀತಿ ಪರಿಣಾಮಕಾರಿಯಾಗಿ ಅದು ಗಮನವನ್ನು ಕೊಡ್ತಾರೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಸೊ ಹೀಗಾಗಿ ನಾವು ನೀವು ಇರುವವರೆಗೂ ಕೂಡ ಮನುಷ್ಯ ಜನಿಸಿದ ಮೇಲೆ ಒಂದಲ್ಲ ಒಂದು ದಿವಸ ನಿಧನ ಆಗಬೇಕಾಗತ್ತೆ. ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ಒಂದಲ್ಲ ಒಂದು ದಿವಸ
ನಿವೃತ್ತಿಯನ್ನು ಪಡೆಯಬೇಕಾಗ್ತದೆ. ಆದರೆ ಸೇವೆಯಿಂದ ನಿವೃತ್ತಿಯನ್ನು ಪಡೆದಿದ್ದೇವೆ, ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಈ ರಾಜ್ಯದ ಶ್ರೀಸಾಮಾನ್ಯನಿಗೆ ಹಿಂದಿನಿಂದಲೂ ಕೂಡ ತಾವು ಸೇವೆಯಲ್ಲಿದ್ದವರು ಕೂಡ ಅನೇಕ ಯೋಜನೆಗಳನ್ನು ತಾವೆಲ್ಲರೂ ಅನುಷ್ಠಾನ ಮಾಡಿದ್ದೀವಿ. ಈ ರಾಜ್ಯದ ಕಟ್ಟಕಡೆಯ ಶ್ರೀಸಾಮಾನ್ಯನೇನಿದೆ, ರೈತರೇನಿದ್ದಾರೆ, ಅವರಿಗೆ ತಾವು ಅನುಷ್ಠಾನ ಮಾಡಿಕೊಟ್ಟಿದ್ದೀರಿ. ಈ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ನಡಿಬೇಕು ಅಂದರೆ ಸರ್ಕಾರಿ ನೌಕರರು ಪ್ರಮುಖ ಪಾತ್ರವನ್ನು ವಹಿಸಬೇಕು. ಸಚಿವರುಗಳು, ಶಾಸಕರು ಶಾಸನಬದ್ಧವಾಗಿ ಆಡಳಿತವನ್ನು ಮಾಡ್ತಾರೆ. ಅದನ್ನು ಜಾರಿ ಮಾಡಬೇಕಾದ್ರೆ ಕಾರ್ಯಾಂಗ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಕಾರ್ಯಾಂಗದ ಕೆಲಸವನ್ನು ಮಾಡಿ ಬೇರೆ ಬೇರೆ ಇಲಾಖೆಗಳಲ್ಲಿ 30-35 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ರಾಜ್ಯದ ಪ್ರಬುದ್ಧ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ತಾವೆಲ್ಲೂ ಇವತ್ತು ನಿವೃತ್ತಿಯನ್ನು ಪಡ್ಕೊಂಡಿದ್ದೀವಿ. ಸೊ ಆದ್ದರಿಂದ ಇವತ್ತೂ ಕೂಡ ನೀವು ನಮ್ಮ ಹಳ್ಳಿಗಳಲ್ಲಿ ನಾವೇನಿದ್ದೇವೆ ಸರ್ಕಾರದ ಅನುದಾನ ತರತಕ್ಕಂಥ ಯೋಜನೆಗಳನ್ನು ಶ್ರೀಸಾಮಾನ್ಯಕ್ಕೆ ಗಮನಕ್ಕೆ ತಂದು ಅದನ್ನು ಅವರಿಗೆ ಸಹಕಾರವನ್ನು ಕೊಟ್ಟು ಆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ತಾಲೂಕು ಸಂಘಗಳು, ಜಿಲ್ಲಾ ಸಂಘಗಳು ಮತ್ತು ಕೇಂದ್ರ ಸಂಘಗಳು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ ಆ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸನ್ನದ್ಧರಾಗಿ ಮುಂದೆ ಬರತಕ್ಕಂಥ ಸಮಸ್ಯೆಗಳಿಗೆ ಎದುರಿಸಲಿಕ್ಕೆ ಆತ್ಮಸ್ಥೈರ್ಯವನ್ನು ನಾವು ಪಡ್ಕೊಳ್ಬೇಕು. ಏನಪ್ಪ ನನಗೆ 60 ವರ್ಷ ಆಗೋಯ್ತು, ನಿವೃತ್ತಿ ಆಗೋದೆ ಅಂತ ಎಲ್ಲೋ ಪಾರ್ಕ್ನಲ್ಲಿ ಕೂತ್ಕೊಂಡು ಒಂದು ಪೇಪರ್ನ ಕೂತ್ಕೊಳ್ಳೋದು ಬೇಡ. ತಾಲೂಕು ಸಂಘಗಳಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತವೆ. ಆ ಒಂದು ಸಂದರ್ಭದಲ್ಲಿ ತಾವು ಹೋಗಿ ಆ ಕಾರ್ಯಕ್ರಮಗಳಿಗೆ ತಮ್ಮದೇ ಆದಂಥ ಸಲಹೆಗಳನ್ನು ಕೊಡಿ. ಇಲ್ಲಿ ಕೂತಿರೋರು ಯಾರೇನು ಅವರೆಲ್ಲ ಸರ್ವಜ್ಞರಲ್ಲ, ನಮಗಿಂತ ಅನುಭವಗಳು ಹೊಸರು ತಾವೆಲ್ಲರೂ ಭಾಳಷ್ಟು ಜನ ಇದ್ದೀರಿ. ಸದ್ಯಕ್ಕೆ ನಮಗೆ ತಾತ್ಕಾಲಿಕವಾಗಿ ನಮ್ಮ ಸೇವೆಯನ್ನು ಮಾಡಿ ಅಂತ ನಮ್ಮನ್ನು ತಾಲೂಕು, ಜಿಲ್ಲೆ ಮತ್ತು ಕೇಂದ್ರ ಸಂಘದಲ್ಲಿ ನಮಗೆ ಪದಾಧಿಕಾರಿಗಳನ್ನು ಮಾಡಿದ್ದೀರಿ. ಆದ್ದರಿಂದ ತಮ್ಮ ಸಲಹೆಗಳನ್ನು ಕೊಡುವ ಮೂಲಕ ತಾವೆಲ್ಲರೂ ಆತ್ಮಸ್ಥೈರ್ಯವನ್ನು ಪಡ್ಕೊಂಡು ಏನು ವಯಸ್ಸಿನ ಬಗ್ಗೆ ಲೆಕ್ಕ ಹಾಕೋಕ್ಕೆ ಹೋಗ್ಬೇಡಿ. ಆದರೂ ಒಂದೊಂದು ಟೈಮ್ ಬಂದ್ಬಿಡುತ್ತೆ ರಾತ್ರಿ ಹೊತ್ತು, ಏನಪ್ಪ ವಯಸ್ಸಾಗೋಯ್ತು ಅಂತ. ಅದ್ರ ಬಗ್ಗೆ ಗಮನ ಕೊಡಬೇಡಿ. ನಮಗೆ ಆತ್ಮಸ್ಥೈರ್ಯವನ್ನು ತುಂಬ್ಕೊಳ್ಳಿ. ಬೇರೆ ಬೇರೆ ಒಂದು ಯೋಜನೆಯಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಕೆಲಸಗಳನ್ನು ಮಾಡಿ ಆ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ತಮ್ಮ ಕುಟುಂಬ ಸಮೃದ್ಧಿಯಾಗಿರಲಿ ಅಂತೇಳಿ ಆ ಭಗವಂತನನ್ನು ಕೇಳಿಕೊಂಡು ಇವತ್ತಿನ ಸಂದರ್ಭದಲ್ಲಿ ನನ್ನನ್ನು ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದಕ್ಕೆ ಬರ್ರಿ.